ಮಾಡಬೇಕಾದಂಥ ಸರ್ಕಾರ ಆದೇಶ ಮಾಡಿತ್ತು. ಅದ್ರ ಬಗ್ಗೆ ಅರಿವು ಮೂಡಿಸಬೇಕಂತ ನಮ್ಮ ಸದಸ್ಯರಿಗೆಲ್ಲ ತಿಳಿಸಿ ಈ ಸಭೆಯಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಖಾತಾ ಮಾಡಬೇಕು, ಜೆ ಖಾತೆ ಯಾವುದು, ಬಿ ಖಾತೆ ಅನ್ನೋದು, ಊರು ಒಳಗಡೆ ಊರು ಆಚೆಗಡೆ ಇದ್ದಂಗೆ ಲೇಔಟ್ ಇದ್ದಂಗೆ ಇದೆಲ್ಲ ನಮ್ಗೆ ಒಂದು ಬಂದಿದೆ, ಮಾಹಿತಿ ಬಂದಿದೆ. ಅದನ್ನು ಮಾಹಿತಿ ಅವ್ರು ತಿಳಿಸ್ಬೇಕಂತ ನಾವು ಸಭೆ ಕರೆದಿದ್ರಿ. ಅದರಲ್ಲೇ 15 ಹಣಕಾಸಿನ ನಾನು ಅಮೌಂಟ್ ಬಂದಿಲ್ಲ. ಇರೋದರಲ್ಲಿ ನಾವು ಯಾವ ರೀತಿ ನಾವು ಕುಡಿಯುವ ನೀರಿನ ಬಗ್ಗೆ ಆದ್ಯತೆ ಮೊದಲು ಕೊಡಬೇಕು. ಒಂದು 4 ಊರದ್ದು ಫಿಲ್ಟರ್ಗಳು ಬಂದು ಕೆಟ್ಟೋಗಿತ್ತು. ಅದಕ್ಕೆ ನಾವು ಎಲ್ಲ ಊರಲ್ಲಿ ಕರೆದು ಎಲ್ಲ ಯಾವ ಊರಲ್ಲಿ ದುರಸ್ತಿ ಚೆನ್ನಾಗಿದೆ, ಯಾವ ಊರಲ್ಲಿ ಚೆನ್ನಾಗಿಲ್ಲ ನಮ್ಮ ವಿಷಯ ತಿಳಿಸಿದ್ರೆ ಅದನ್ನು ಅಷ್ಟು ಜರೂರಾಗಿ ಬೇಗನೆ ಕ್ರಮ ತಗೋಬೇಕು. ಯಾಕಂದರೆ ಕುಡಿಯುವ ನೀರು ಸ್ವಚ್ಛತೆ ಇದೆ, ಅದ್ರ ಬಗ್ಗೆ ಅರಿವು ಮೂಡಿಸಿ ಆಮೇಲೆ ಓದಿದ ಒಂದು ಸಭೆಯಲ್ಲಿ ನಾವು ಒಂದು ಬಾರ್ ವಿಷಯದಲ್ಲಿ ಏನು CL2 ಅಂತ ಅದು ಬಂದು ಬಾರ್ ಅಂದರೆ ಅದು ಬಂದು ಅಲ್ಲಿ ಕುಡಿಯೋದಂದಿಲ್ಲ, ಅದು ಮುಂದೆ ಅವ್ರು ತಗೊಂಡು ಪಾರ್ಸಲ್ ಹೋಗೋಂಥ ಆಮೇಲೆ ಗೊತ್ತು MRP ಅಂತ ನಮ್ಗೆ ಆಮೇಲೆ ವಿಷಯ ಗೊತ್ತಾಯಿತು. ಅದರಿಂದ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟು ನಮ್ಮದೇನು ಅಭ್ಯರ್ಥಿ ಸರ್ಕಾರದಲ್ಲಿ ಆದೇಶ ಏನಿದೆ ಅದು ಪ್ರಕಾರ ನಡ್ಕೊಳ್ಳಿ ಅಂತ ನಾವು ಒಮ್ಮತದಿಂದ ಕೊಟ್ಟಿದ್ವಿ. ಬಾರ್ ಕೊಡೋಕ್ಕೆ ನಾವ್ಯಾರಿಲ್ಲ, CL2 ನಾವು ಬಂದ್ಬಿಟ್ಟು ನಾನು ಬಾರ್ ಕೊಡೋಕ್ಕೆ ನಾನೇನು ಅಧಿಕಾರ ಇಲ್ಲ. ನಮ್ದೇನಂದ್ರೆ ಅದಕ್ಕೆ ಅಭ್ಯರ್ಥಿ ಏನಂತ ಕೊಟ್ಟಿದ್ವಿ, CL2 ಕೊಟ್ಟಿದ್ವಿ ಅಷ್ಟೇ. ಅದನ್ನು ಅಧ್ಯಕ್ಷ ಎಲ್ಲ ಸದಸ್ಯರು ಒಮ್ಮತದಿಂದ ಹೇಳಿದ್ದಕ್ಕೆ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದಂದ್ರೆ ಹೊಸ ಕಟ್ಟಡಕ್ಕೆ ಕಟ್ಟಡ ದಾನಿ ಕೊಟ್ಟಿದ್ದಾರೆ. ಅದು ಮುಂದ್ಗಡೆ ಒಂದು 3 ಗುಂಟೆ ಅಷ್ಟು ಹೆಚ್ಚುವರಿಯಾಗಿತ್ತು ಬೇರೆಯವ್ರದ್ದು. ಅದಕ್ಕೆ ಅವರು ಇದ್ದುಕೊಂಡು ಅದನ್ನು ನಮಗೆ ಕೊಡಿ, ನೀವು ಬಳಸ್ಕೊಳ್ಳಿ, ಮಿಕ್ಕಿದ್ದನ್ನು ಅದಾದ್ಮೇಲೆ ಕಡ ಬರ್ತದೆ ಪರಿಹಾರ ನಮಗೆ ಬೇರೆ ಕಡೆ ನಮ್ಗೆ ಕೊಡಿಸಿ ಅಂತ ನಮಗೆ ಒಂದು ಲೆಟರ್ ಕೊಟ್ಟಿದ್ರು. ಇಲ್ಲೇ ನಮ್ಮ ಪಂಚಾಯತ್ ಹೊಸ ಕಟ್ಟಡ ಅದಕ್ಕೂ ಮಾತಾಡಿಬಿಟ್ಟು ನಾವೇನೋ ನಮಗೆ ಜಮೀನು ಕೊಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ, ನಿಮಗೆ ನಾವು ರೆಕಮೆಂಡ್ ಮಾಡ್ತೀವಿ, ಏನೋ ತಹಸೀಲ್ದಾರ್ಗೆ ಆಗಲಿ ಸರ್ಕಾರಕ್ಕಾಗಿ DC ನಾವು ರೆಕಮೆಂಡ್ ಮಾಡ್ತೀವಿ, ಅದು ಕೊಟ್ಟರೆ ನೀವು ತಗೋಬೋದು ಅಂತ ಅದನ್ನು ಅವರು ನಮಗೆ ವರ್ಷಕ್ಕೆ ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ಅದು ಒಂದು ಸಬ್ಜೆಕ್ಟ್ ಮಾಡಿ ನಾವು ಅಂತಿಮವಾಗಿ ಮಾಡಿದ್ವಿ. ಬಹುಮತ ಇವಾಗ 14 ಜನ ಇದ್ರಿ, 14 ಜನ ಬಹುಮತನ ಸರ್ವಾನುಮತನ ಯಾವುದು ಇದು ಈ NOC ಸರ್ವಾನುಮತ ಅಂದರೆ 14 ಜನ, ಅದರಲ್ಲಿ 12 ಜನ ಸಹಮತ. ಅದೇ ಬಹುಮತದಿಂದ ಕೊಟ್ಟಿದ್ದೀರ.